ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನನ್ನ ಮಗಳಿಗೆ ಊಟಕ್ಕೆ ಏನೋ ಸ್ಪೆಷಲ್ ಬೇಕಾಗಿತ್ತು ರೀ. ಏನು ಅಂತ ಕೇಳೋಣ ಬರ್ರಿ. ಏನು ಮಾಡಿಕೊಡ್ಲಪ್ಪ ನಿಂಗೆ? ಚಿಕನ್ ಬಿರಿಯಾನಿ ಮಾಡಲಿ. ನೋಡ್ರಿ, ಇವತ್ತು ನನ್ನ ಮಗಳು ಚಿಕನ್ ಬಿರಿಯಾನಿ ತಿನ್ನೋವಾಗಿತ್ತಂತ್ರಿ. ಬರ್ರಿ ಮಾಡೋಣಂತ. ಮೊದಲು ತೊಗೊಂಡಿವ್ರಿ ಅರ್ಧ kg ಚಿಕನ್, ಉಪ್ಪು, ಲಿಂಬು, ಆಮೇಲೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಗರಂ ಮಸಾಲ, ಮೊಸರು, ಹಂಗೆ ಅರಿಶಿನ ಪುಡಿ, ಆಮೇಲೆ 3 ಮೆಣಸಿನ್ಕಾಯಿ, ದಾಲ್ಚಿನ್ನಿ, ಕರಿಮೆಣಸಿನ್ಕಾಳು, ಏಲಕ್ಕಿ, ಲವಂಗ, ಪುಲಾವ್ ಪತ್ರೆ ಮತ್ತು ತೊಗೊಂಡಿವ್ರಿ. ಕಲರ್ ಒಂದು ಸ್ವಲ್ಪ ಬೇಕು ರೀ. ಆಮೇಲೆ ಟೊಮೆಟೊ, ಧನಿಯಾ ಪುಡಿ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ನೋಡ್ರಿ, ಬಾಸುಮತಿ ಅಕ್ಕಿನ ನಾವು ಅರ್ಧ ಗಂಟೆ ನೆನೆಸಿಟ್ಕೊಡ್ತೀವಿ ರೀ. ಈ ಕಡೆ ಬರೀ ಚಿಕನ್ಗೆ ಯಾವ ಥರ ಮಸಾಲೆ ಹಚ್ಚೋಣಂತ. ಫಸ್ಟ್ ಚಿಕನ್ಗೆ ಅರಿಶಿನ ಪುಡಿ ಹಾಕ್ಬೇಕು. ಆಮೇಲೆ ಮನೆಯಲ್ಲೇ ಮಾಡಿಟ್ಕೊಂತ ನಾವು ಗರಂ ಮಸಾಲ ಅಂದ್ರಿ, ಕಸ್ತೂರಿ ಮೇಥಿ ಐತಿ, ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ, ಸ್ವಲ್ಪ ಖಾರ ಹಾಕೋಬೇಕು ರೀ. ಆಮೇಲೆ ಬಿರಿಯಾನಿ ಮಸಾಲ, ಅದಾದಮೇಲೆ ಚಿಕನ್ ಮಸಾಲ, ಆದಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು ರೀ. ಆಮೇಲೆ ಸ್ವಲ್ಪ ಕಲರ್ ಬರಲಿ ಅಂತ ನಾವು ಜರ ಕಲರ್ ಹಾಕತ್ತೀನಿ. ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ನಂತರ ಇದಕ್ಕೊಂಚರ ಎಣ್ಣೆ ಬಿಡ್ಬೇಕು ರೀ, ಗಾಂಧಿನೇ ಹಾಕ್ಬೇಕು. ಯಾಕಂದರೆ ಇದು ಒಂದಕ್ಕೊಂದು ಚಂದ ಪೇಸ್ಟ್ ಹತ್ಕೋತೈತ್ರಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕೋಬೇಕು ರೀ. ಇದಿಷ್ಟು ಕಲಿಸ್ಕೊರ್ನಂತ ಎಲ್ಲ ಚಿಕನ್ಗೆ ಹತ್ಬೇಕು ರೀ. ಈಗ ನಾವು ಇದಕ್ಕೆ ಒಂದು ಅರ್ಧ ಲಿಂಬು ಹಿಂಡತ್ತೇವ್ರಿ. ಲಿಂಬು ಹಾಕಿದ್ಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟೆ ಮೊಸರು ಹಾಕ್ಬೇಕ್ರಿ. ಎಷ್ಟೈತೆ ನೋಡಿ ಅಷ್ಟು ನೀವು ತಕ್ಕಂತ 2 ಇಲ್ಲಾಂದ್ರೆ 3 ಸ್ಪೂನ್ ಹಾಕಿದ್ರೆ ಸಾಕ್ರಿ. ಈಗ ಇದನ್ನ ಒಂದು 5-10 ನಿಮಿಷ ಮುಚ್ಚಿಡೋಣಂತ. ಈ ಕಡೆ ನೋಡ್ರಿ, ಕುಕ್ಕರ್ದಾಗ ನಾನು ಮ್ಯಾಲೆ ಉದ್ರಸಾಕ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹುರಿದಿಟ್ಕೊಂಡೆ. ನೋಡ್ರಿ, ಕುಕ್ಕರ್ದಾಗ ಅನ್ನ ಮಾಡೋಣಂತ. ಫಸ್ಟಿಗೆ ಎಣ್ಣೆ ಹಾಕ್ಬೇಕ್ರಿ. ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕ್ರಿ. ಜರ ಅಕ್ಕಿ ಹೆಂಗೆ ಎಷ್ಟು ತೊಗೊಂಡಿರ್ತಾರೆ ಅದ್ರ ಮೇಲೆ ನೋಡಿ ಎಣ್ಣೆ ಹಾಕ್ರಿ. ನೋಡ್ರಿ, ಪುಲಾವ್ ಪತ್ರೆ, ದಾಲ್ಚಿನ್ನಿ, ಕರಿಮೆಣಸಿನ್ಕಾಳು ಮತ್ತು 2 ಲವಂಗ, ಆಮೇಲೆ 3 ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ರೆ ಹಾಕಬೇಕು. ಆಮೇಲೆ ಉಳ್ಳಾಗಡ್ಡಿ, ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಳ್ಳಾಗಡ್ಡಿ ಜಲ್ದಿ ಹುರಿಲಿ ಅಂತ ಉಪ್ಪು ಹಾಕ್ಕೋಬೇಕ್ರಿ. ನೋಡಿ ಯಾವ ರೀತಿ ಹುರಿಯತ್ತಾವು. ಹುರಿದ ನಂತರ ಕಲರ್ ಬಂದ ನಂತರ ಟೊಮೆಟೊ ಹಾಕಬೇಕು. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕಿ ಚೆನ್ನಾಗಿ ಹುರಿಬೇಕ್ರಿ. ಅರಿಶಿನ ಪುಡಿ, ಆಮೇಲೆ ಮೊಸರು ಹಾಕತ್ತೀವಿ ನೋಡ್ರಿ. ಈಗ ಮಸಾಲೆಗಳ್ನ ಹಾಕ್ಬೇಕು. ಚಿಕನ್ ಮಸಾಲ, ಧನಿಯಾ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ ಇದಿಷ್ಟು ಹಾಕಿ ಚೆಂದ ಹುರ್ಕೋರಿ. ಅದೇ ಟೊಮೆಟೊ ಹಾಕಿದ ಫ್ರೈ ಆಗೋತನ ಚೆಂದ ಬೇಯಿಸ್ಕೋಬೇಕ್ರಿ. ಈಗ ಬರೀ 15 ನಿಮಿಷ ಆಯ್ತು. ಇದನ್ನು ಚಿಕನ್ನ ಹಾಕೋಣಂತ
ಕುಕ್ಕರ್ದಾಗ ಎಷ್ಟು ಚಂದ ಕಲಸಾಗ ಇಟ್ಕೊಂಡ ಕುಕ್ಕರ್ದಾಗ ಹಾಕಿ ಇದನ್ನ ಫ್ರೈ ಮಾಡ್ಕೊರಿ. ಇದನ್ನ ಒಂದು ಸ್ವಲ್ಪ ಎಣ್ಣೆಯಾಗಿದೆ ಫ್ರೈ ಆಗ್ಬೇಕು, ಚಂದ ಆಗ್ತೈತ್ರಿ. ಈಗ ಆಲ್ರೆಡಿ ಉಪ್ಪು ಹಾಕಿದ್ದೀರಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ರುಚಿಗೆ ನೋಡಿ ಜರ ಉಪ್ಪು ಹಾಕ್ಕೋಬೇಕು. ಇದು ನೋಡಿರಿ, ಬುಟ್ಟಿಗೆ ತೆಗೆದಿಟ್ಕೊಂಡಿದ್ದಿರಲ್ಲ ನಾವು, ಸ್ವಲ್ಪ ನೀರು ಅದನ್ನ ಸ್ವಲ್ಪ ಕಲಸಾಡಿ ನೀರು ಹಾಕಿ, ಇನ್ನು ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಕುಕ್ಕರ ಹಾಕಿ ಒಂದು ವಿಜಿಲ ಹೊಡಿಸ್ಬೇಕ್ರಿ. ಮುಚ್ಚಳ ಮುಚ್ಚಿ ಒಂದು ಸಿಟಿ ಮಾಡೋದ್ರಿ. ನೋಡಿರಿ ಎಷ್ಟು ಚಂದ ಕುದಿಯತೈತಿ. ಕುದ್ಯತಿಲ್ಲ ಅಂತ ಸಲ ತೆಗೆದ ಚೆಕ್ ಮಾಡಿ ನೋಡಿರಿ. ಇದು ಭಾಳ ಕುದಿಬಾರ್ದ್ರಿ, ಅಷ್ಟು ಮೀಡಿಯಮ್ ಸೈಜ್ ಕುದಿಬೇಕು. ಯಾಕಂದ್ರೆ ಮತ್ತು ಅಕ್ಕಿ ಹಾಕ್ತೇವೆ ನೋಡ್ರಿ, ಅವು ಮತ್ತು ಕುದೀತೈತಿ. ಈಗ ಬರೀ ನೆನೆಸಿಟ್ಟು ತೆಗೆದ ಅಕ್ಕಿ ಹಾಕೋಣಂತ. ಇದಕ್ಕೆ ಬಿರಿಯಾನಿಗೆ ಈ ಅಕ್ಕಿನ ಚಂದ ಆಗ್ತೈತ್ರಿ. ನೀವು ಯಾವ್ದು ಅಕ್ಕಿ ಇದ್ರೂ ಮಾಡ್ಕೋಬೋದು, ಈ ಅಕ್ಕಿಲೇ ಚಂದ ಆಕೈತಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಈ ಥರ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಫಸ್ಟ್ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನೀರು ಹಾಕಿ ಮುಚ್ಚಳನ ಮುಚ್ಚ್ರಿ. ಈಗ ನೋಡಿರಿ ತೆಗೆದು ನಿಮ್ಗೆ ತೋರಿಸ್ತೇನಂತ ಯಾವ ರೀತಿ ಆಗೈತಿ ಅನ್ನ. ಇದಕ್ಕೆ ನೀವು ಹುರಿದಿಟ್ಕೊಂತ ಉಳ್ಳಾಗಡ್ಡಿ ಹಾಕಿದರೆ ಬಿರಿಯಾನಿ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಟಾಟಾ, ಬಾಯ್.